ಎಲ್ಲ ಖರೆ ಆದೈತ್ರಿ ದೊಡ್ಕೊಂಡೆಲ್ಲ ಖರೆ ಆಗ್ತೈತ್ರಿ. ಏನೂ ಇಲ್ರಿ. ಎಲ್ಲಿಂದ ಮಂದಿ ಬರ್ತಾರ್ರಿ ಇಲ್ಲಿ? ಅಲ್ಲಿಂದ ಪುನಾ ಮುಂಬೈ ಬೆಂಗಳೂರಿಂದ ಎಲ್ಲ ಕಡೆ ಮಂದಿ ಬರ್ತಾರಿ. ನಮಗೂ ಎಲ್ಲಾರು ಪರಿಚಯದಾರ, ಎಲ್ಲಾರು ಬರ್ತಾರಿ. ಹಲೋ ನಮಸ್ಕಾರ ಶರಣ್ರಿ, ನಾನು ನಿಮ್ಮ ತ್ರಿವೇಣಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರೀಸೆಂಟ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಾಗ ನಿಲ್ಗಾರ್ ಗಣಪತಿ ಬಗ್ಗೆ ಹೇಳಿದ್ನಿ. ಸೊ ಭಾಳಷ್ಟು DMs ಬಂದಿದ್ದು, ಅಕ್ಕ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಂತ. ಸೊ ಇದು ನಿಲ್ಗಾರ್ ಗಣಪತಿ ಇರೋದು ನಮ್ಮ ಸಂಕೇಶ್ವರ್ ಊರ್ನ್ಯಾಗ. ಸೊ ಬರೀ ಡೀಟೇಲಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲಿ ಎಳಿಬೇಕು ಎಲ್ಲಿ ಮಾಡ್ಬೇಕಂತ ಎಲ್ಲ. ನಾ ಇರೋದು ಬೆಳಗಾವಿನ್ಯಾಗ. ಸೊ ನಾ ಬೆಳಗಾವಿದಿಂದ ಮಾರ್ನಿಂಗ್ ಸಂಕೇಶ್ವರ್ ಬಸ್ ಹತ್ತಿದ್ನಿ. ಎಲ್ಲಿ ಇಳಿದ್ನಿ ಅಂದ್ರೆ ಪೊಲೀಸ್ ಸ್ಟೇಷನ್ ಸಂಕೇಶ್ವರ್ ಹೇಳ್ರಂದ್ರೆ ಅಲ್ಲಿ ನಿಮ್ಗೆ ಇಳಿಸ್ತಾರ. ಅಲ್ಲಿಂದ ಒಂದು 10 minutes ವಾಕೇಬಲ್ ಡಿಸ್ಟೆನ್ಸ್ ಐತಿ. ಸ್ಟ್ರೇಟ್ ರೋಡ್ ಐತಿ, ನೀವು ನೋಡಬಹುದು. ಆ ಸ್ಟ್ರೇಟ್ ರೋಡ್ ನೀವು ಹತ್ಕೊಂಡು ಹೋದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ, ಯಾಕಂದ್ರೆ ಎಲ್ಲರೂ ಅಲ್ಲೇ ಹೋಗ್ತಿರ್ತಾರ. ಈ ಗಣಪತಿ ದರ್ಶನ ಮಾಡೋದೈತಂದ್ರೆ ಒಂದ ಸಜೆಷನ್ ಐತಿ, ಏನಂದ್ರೆ ನೀವು ಮಾರ್ನಿಂಗ್ ಜಲ್ದಿ ಹೋಗ್ರಿ ದರ್ಶನ ಮಾಡಕ್ಕೋ. ಯಾಕಂದ್ರೆ ಆರಾಮ್ ದರ್ಶನ ಚಲೋತಂಗ ಆಗ್ತೈತಿ. ಎಲ್ಲರ ನೀವು 11, 12 ಮುಂದೆ ಹೋದ್ರಿಂದ ಬಹಳಷ್ಟು ರಶ್ ಇರ್ತೈತಿ. ಮಂದಿ ಭಾಳ ದೂರಿಂದ ಬಂದಿರ್ತಾರ ಈ ಗಣಪತಿ ದರ್ಶನ ಮಾಡಕ್ಕೆ. ಲೈಕ್ ಪುಣೆ, ಮುಂಬೈ ಎಲ್ಲ ಕಡೆ ಬಂದಿರ್ತಾರೆ. ಸೊ ಭಾಳ ರಶ್ ಆಗಿಬಿಡ್ತೈತಿ. ನಿಮ್ಗೆ 4-5 hours ಆಗ್ಬೋದು ನಿಮ್ಮ ದರ್ಶನ ಸಿಗಕ್ಕೆ. ಎಲ್ಲರ ನೀವು ಮಾರ್ನಿಂಗ್ 7, 8 o'clock ಹೋದ್ರಂದ್ರೆ ಸ್ವಲ್ಪ ಖಾಲಿ ಇರ್ತೈತಿ. ಆರಾಮ ಒಂದು 10-15 ನಿಮಿಷನ ದರ್ಶನ ಆಗ್ತೈತಿ. ನಾ ಅರೌಂಡ್ 8 o'clock ಅಂದ್ರೆ ಸಂಕೇಶ್ವರ ರೀಚ್ ಆಗಿದ್ದು. ಸೊ ನೀವು ನೋಡಬಹುದು ಸ್ವಲ್ಪ ಖಾಲಿ ಐತಿ ಇದ. ಇನ್ನೊಂದು ಮೋಸ್ಟ್ ಆಸ್ಟ್ ಕ್ವಶನ್ ಅಂದ್ರೆ ಇದು ಗಣಪತಿ ಎದಕ್ಕೆ ಫೇಮಸ್ ಐತಿ? ಎದಕ್ಕೆ ಫೇಮಸ್ ಐತಿ ಅಂದ್ರೆ ಇಲ್ಲಿ ಏನೇನು ಬೆಡ್ಕೋತಿರ್ರಿ ನೀವು ಅದೆಲ್ಲ ಖರೆ ಆಗ್ತೈತಿ. ಸೊ ಭಕ್ತಿದಿಂದ ನೀವು ಬೆಡ್ಕೊಂಡ್ರೆ ಡೆಫಿನೆಟ್ಲಿ ಕಂಪ್ಲೀಟ್ ಆಗ್ತೈತಿ. ನಿಮ್ಗೆ ಎಂಥದ್ದು ಪ್ರಾಬ್ಲಮ್ ಇತ್ತಂದ್ರೆ ಮ್ಯಾರೇಜ್ದಾಗಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಇಲ್ಲಿ ನೀವು ಬರ್ಬೋದು. ನಿಮ್ದು ಏನು ಕಾಣಿಕೆ ಐತಿಲ್ಲ ಅದು ಇಟ್ಕೊಂಡು ಮನಸ್ಸಲ್ಲೇ ಬೆಡ್ಕೊಂಡ್ರೆ ಡೆಫಿನೆಟ್ಲಿ ಖರೆ ಆಗ್ತೈತಿ ಅಂತ ಅಂತಾರೆ. ಇದು ಗಣಪತಿ ನಂಗೆ ಭಾಳ ಇಯರ್ಸಿಂದ ಪೈಲೆ ದಿನ ಗೊತ್ತಿತ್ತು, ಬಟ್ ಯಾವತ್ತೂ ವಿಸಿಟ್ ಮಾಡಿಲ್ಲಾಗಿದ್ನಿ. ಲಾಸ್ಟ್ ಇಯರ್ ಆಕ್ಸಿಡೆಂಟ್ಲಿ ಅಲ್ಲಿ ವಿಸಿಟ್ ಮಾಡೀನಿ. ಸೊ ಅವಾಗ ನಂಗೆ ಗೊತ್ತಾಯ್ತು ಹಿಂಗೆಲ್ಲ ಐತೆ ಅಂತ. ಸೊ ನಾನು ಬೆಡ್ಕೊಂಡೀನಿ. ವಿತಿನ್ 2 months ನಂದು ಇದು ಸಾಲ್ವ್ ಆಯಿತು ಪ್ರಾಬ್ಲಮ್. ಇವನ್ ಚಲೋ ರಿಸಲ್ಟ್ಸು ಬಂತು. ಸೊ ಅದಕ್ಕೆ ಈ ಸಲ ನನ್ನ ಫ್ಯಾಮಿಲಿ ಜೊತೆ ನಾ ಇಲ್ಲಿ ವಿಸಿಟ್ ಕೊಟ್ಟಿದ್ನಿ. ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಗೆ ಹೇಳತ್ತೀನಿ. ಇವನ್ ಅಲ್ಲಿ ನಾ ಲೋಕಲ್ ಮಂದಿ ಜೊತೆ ಭಾಳ ಮಾತಾಡ್ನಿ. ಯಾರ್ಯಾರು ಬಂದಿದ್ರಲ್ಲ ಬೇರೆ ಊರದಿಂದ ಅವ್ರ ಜೊತೆ ಮಾತಾಡ್ನಿ. ಅವರು ಇದು ಅಂದ್ರೆ ನಮ್ದು ಇಲ್ಲಿ ಕಾಣಿಕೆ ಕಂಪ್ಲೀಟ್ ಆಗೈತಿ, ಅದಕ್ಕೆ ನಾವು ವರ್ಷ ಇಲ್ಲಿ ಬರ್ಕೋತಾ ಇರ್ತೇವಿ ಅಂತ. ಇಲ್ಲಿ ನಿಲ್ಗಾರ್ ಗಣಪತಿ 3 ತೆಲಿದಿಂದಕ್ಕಿಂತ ಹೆಚ್ಚು ಟೈಮ್ ಆತಂತಾರೆ. ಒಂದು ತೆಲಿಗಂದ್ರೆ 100 ವರ್ಷಕ್ಕಿಂತ ಹೆಚ್ಚು. ಸೊ 3 ತೆಲಿ ಅಂದ್ರೆ more than 300 years ಇಂದ ಗಣಪತಿ ಕುಂದ್ರಾತೈತಿ ಇಲ್ಲಿ. ಇನ್ನೊಂದು ನಂಗೆ ಎಲ್ಲಕ್ಕಿಂತ ಹೆಚ್ಚು ಕ್ವಶನ್ ಕೇಳಿದೆ ಅಂದ್ರೆ ಇದು 21 ದಿವಸ ಅಷ್ಟೇ ಇರ್ತೈತೆ ಹೆಂಗೆ? ಅಲ್ಲಿ ನಮ್ಮ ಮಾತಾಡಿದ್ಮೇಲೆ ಗೊತ್ತಾಯ್ತು ಅಂದ್ರೆ ಇದು ಗಣಪತಿ ಟೈಮ್ನಾಗ ಅಷ್ಟೇ ಕುಣಿಸ್ತಾರೆ, ಅಂದ್ರೆ ಗಣೇಶ ಚತುರ್ಥಿ ಟೈಮ್ನಾಗ. ಆ್ಯಂಡ್ ಈವನ್ 21 days ಅಂತ ಫಿಕ್ಸ್ ಇರೋದಿಲ್ಲ. ಅಲ್ಲಿ ನಕ್ಷತ್ರ ಮೇಲೆ ವಿಸರ್ಜನೆ ಮಾಡ್ತಾರೆ. ಒಂದೊಂದ್ಸಲ 18 ದಿವಸನಾಗೂ ವಿಸರ್ಜನೆ ಮಾಡ್ತಾರೆ, ಒಂದೊಂದು ಟೈಮ್ 21 days ಇರ್ತೈತಿ. ಸೊ ಈ ಇಯರ್ 21 days ಬಂದೈತಿ. ಫುಲ್ ವಿಡಿಯೋ ನೋಡಿದ್ಮೇಲೆ ಅಂತೂ ನಿಮ್ಗೆ ಗೊತ್ತಾಗ್ತೈತಿ. ನಾವು ಒಂದು ಗಣಪತಿದ ಫೋಟೋ ಅವ್ರ ವಿಡಿಯೋ ಹಾಕಿಲ್ಲ, ಯಾಕಂದ್ರೆ ಅಲ್ಲಿ ನಾ ಆ್ಯಕ್ಚುಲಿ ವಿಡಿಯೋ ಮಾಡತ್ತಿದ್ನಿ. ಬಟ್ ಅವ್ರ ಪೂಜಾರಿಗಳು ಏನಂದ್ರೆ ವಿಡಿಯೋ ಅವ್ರ ಫೋಟೋ ಮಾಡತ್ಲಿ ದೋಷ ಆಗ್ತೈತಿ. ಸೊ ಅದಕ್ಕೆ ನಾ ಮಾಡಲಿಲ್ಲ. ಸೊ ಅದಕ್ಕೆ ಪೋಸ್ಟರ್ ಎಲ್ಲ ಹಾಕಿದಾರೆ, ವಿಡಿಯೋ ಮತ್ತು ಫೋಟೋ ತೆಗಿಬೇಡ್ರಿ ಅಂತ. ಸೊ ಪ್ಲೀಸ್ ನೀವು ವಿಸಿಟ್ ಮಾಡ್ರೆ ಫೋಟೋ ಅವ್ರ ವಿಡಿಯೋ ತೆಗಿಯಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಖರೆಗಳು ದೋಷ ಐತಿ. ಇನ್ನೊಂದು ಅಲ್ಲಿ ಹೋದ್ಮೇಲೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಯಾರೆಲ್ಲ ನೀವು ಫಸ್ಟ್ ಟೈಮ್ ಹೋಗಿದ್ರಿ ಅಂದ್ರೆ ಕನ್ಫ್ಯೂಸ್ ಆಗ್ತೈತಿ, ಯಾಕಂದ್ರೆ 3 ಗಣಪತಿಗಳು ಕೂತಿದಾವೆ. ಸೊ ನಿಮ್ಗೆ ಕನ್ಫ್ಯೂಷನ್ ಬ್ಯಾಡ್ ಅಂದ್ರೆ ಅಲ್ಲಿ ಎಲ್ಲರೂ ಶಾಪ್ಸ್ದವ್ರು ಕೂತಿರ್ತಾರಲ್ಲ ಅವ್ರು ನೀವು ಕೇಳ್ರಿ ಮೇನ್ ಗಣಪತಿ ಎಲ್ಲೈತಿ. ಸೊ ಅವ್ರು ನಿಮ್ಗೆ ತೋರಿಸ್ತಾರ, ಅಲ್ಲಿ ಗಣಪತಿಗೆ ಹೋಗ್ಬೇಡ್ರಿ ಫಸ್ಟ್. ಬಹಳಷ್ಟು ಜನ ಕೇಳಿದ್ರೆ ಇಲ್ಲಿ ಖರೆಗೂ ಎಲ್ಲ ವಿಶಸ್ ಕಂಪ್ಲೀಟ್ ಆಗ್ತಾವೋ ಇಲ್ಲೋ ಅಂತ. ಸೊ ಹೆಂಗೈತಿ ಎಲ್ಲರದು ತಮ್ಮ ಮೇಲೆ ಇರ್ತೈತಿ, ವಿಶ್ ಮೇಲೆ ಇರ್ತೈತಿ. ಸೊ ನಂದಂತೂ ಕಂಪ್ಲೀಟ್ ಆಗೈತಿ. ಅಲ್ಲಿ ಎಷ್ಟು ಜನ ಬಂದಿದ್ರೆ ಭಾಳ ಜನ ಜೊತೆ ಮಾತಾಡೀನಿ, 99% ಅದು ಕಂಪ್ಲೀಟ್ ಆಗ್ಯಾವು. ಸೊ ನೀವು ಮನಸಾರೆ ಬೇಡ್ಕೋರಿ, ನಿಮ್ದು ಆಗ್ಬೋದು ವಿಶ್ ಕಂಪ್ಲೀಟ್. ನೀವು ಈ ಗಣಪತಿಗೆ ವಿಸಿಟ್ ಕೊಡ್ರಿ, ಮನಸಾರೆ ಬೇಡ್ಕೋರಿ, ಡೆಫಿನೆಟ್ಲಿ ಕಂಪ್ಲೀಟ್ ಆಗ್ತೈತಿ. ಗಣಪತಿ ಎಲ್ಲರ ಮೇಲೆ ಆಶೀರ್ವಾದ ಇಡ್ತಾನೆ. ಇಲ್ಲಿ ಲೋಕಲ್ ಮಂದಿ ಜೊತೆ ಸ್ವಲ್ಪ ಮಾತಾಡಿದ್ಮೇಲೆ ಗೊತ್ತಾಯ್ತು, ಯೂಶ್ವಲಿ ಇಲ್ಲಿ ಮಹಾರಾಷ್ಟ್ರ ಸೈಡ್ದವ್ರ ಮಂದಿ ಭಾಳ ನೋಡ್ಕೋತಾರು ಆ್ಯಂಡ್ ಭಾಳಷ್ಟು ಜನ ವಿಸಿಟ್ನು ಕೊಡ್ತಾರೆ ಅಂತ ಅಂದ್ರೆ. ಇಲ್ಲಿ ಒಬ್ರು ಲೋಕಲ್ ಆಂಟಿದ್ ಕ್ಲಿಪ್ ರೆಕಾರ್ಡ್ ಮಾಡೀನಿ. ಸೊ ನೋಡ್ರಿ ಅದನ್ನ. ನೀವು ರೀ ಏನು ಬೆಡ್ಕೊಂಡಿರ್ತಾರೆ ನೋಡ್ರಿ, ಅದು 1 ವರ್ಷ ತನಕ ಆಗ್ಲಿಲ್ಲ ಅಂದ್ರೆ ತಪ್ಪಿದ ಕಾಣಿಕೆ ಅಲ್ಲಿ ಇಟ್ರಿ. ಆಮೇಲೆ ನಿಮ್ಮ ಗಣಪತಿ ನಿಮ್ಮ ಕನಸಿನಾಗ ಬಂದು ಹೇಳ್ತಾನೆ, ಅದೇ ಮತ್ತೆ ತಂದ್ರಿ ಆ ಗಣಪತಿಗೆ ಇದನ್ನ ಮಾಡ್ಬೇಕ್ರಿ. ಈಗ ಬೇಡ್ಕೊಂಡಿದ್ದು ಎಲ್ಲ ಖರೆ ಆದೈತ್ರಿ? ಬೆಡ್ಕೊಂಡಿದ್ದೆಲ್ಲ ಖರೆ ಆಗ್ತೈತ್ರಿ. ಏನೂ ಇಲ್ರಿ. ಎಲ್ಲಿಂದ ಮಂದಿ ಬರ್ತಾರ್ರಿ ಇಲ್ಲಿ? ಅಲ್ಲಿಂದ ಪುನಾ ಮುಂಬೈ ಬೆಂಗಳೂರಿಂದ ಎಲ್ಲ ಕಡೆ ಮಂದಿ ಬರ್ತಾರಿ. ನಮಗೂ ಎಲ್ಲಾರು ಪರಿಚಯದಾರ, ಎಲ್ಲಾರು ಬರ್ತಾರಿ. ಒಟ್ಟ ಆದೈತ್ರಿ. ಮುಂದಿನ ವರ್ಷ ಬಂದ ನಾವು ಬೇಡ್ಕೊಂಡಿದ್ದು ಕೊಟ್ಟು ಹೋಗ್ಬೇಕ್ರಿ, ಇಲ್ಲಾಂದ್ರ ನನ್ನ ಮಾಡ್ಕೊಂಡು ಕೊಡ್ಬೇಕ್ರಿ. ಆಯ್ತಾಯ್ತು. ಐ ಹೋಪ್ ಇದು ಒಂದು ವಿಡಿಯೋನಾಗ ಎಲ್ಲ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ ಅಂತ. ಇನ್ನು ಸಂಕೇಶ್ವರ ತನಕ ಬಂದೇರಿ, ಹಂಗಾರೆ ಹೋಟೆಲ್ ರೇಣುಕಾಗೂ ವಿಸಿಟ್ ಕೊಡ್ರಿ. ಈ ಸಂಕೇಶ್ವರನ ಭಾಳ ಫೇಮಸ್ ಐತಿ. ಇಲ್ಲಿ ಎಲ್ಲಕ್ಕಿಂತ ಫೇಮಸ್ ಅಂದ್ರೆ ಇವ್ರದ್ದು ಮಿಸಲ್ ಬ್ರೆಡ್ ಅಂತ. ಸೊ ನಾ ಎಲ್ಲ ಟ್ರೈ ಮಾಡಿದ್ದೇನೆ. ಇಲ್ಲಿ ಮಿಸಲ್ ಬ್ರೆಡ್ನ ಟ್ರೈ ಮಾಡಿ ಭಾಳ ಟೇಸ್ಟಿ ಸ್ಪೈಸಿ ಟೈಪ್ ಇರ್ತೈತಿ. ನೆಕ್ಸ್ಟ್ ನಾ ಟ್ರೈ ಮಾಡಿದಂದ್ರೆ ಚಪಾತಿ ಭಾಜಿ, ಅದು ಟೇಸ್ಟ್ ಚಲೋ ಐತೆ. ಈಗ ಬಟಾಟಿ ಪಲ್ಲೆ ಹಿಂಗೆ ಕರಿ ಎಲ್ಲ ಹಾಕಿರ್ತಾರೆ. ಸೊ ಟೇಸ್ಟ್ ಚಲೋ ಇತ್ತು. ಬೋಂಡಾ ಸಾಂಬಾರ್ನು ಟ್ರೈ ಮಾಡಿ, ಅದು ಚಲೋ ಇತ್ತು. ಸೊ ನೀವು ಇನ್ ಕೇಸ್ ಇಲ್ಲಿ ಬಂದ್ರಂದ್ರೆ ಇಲ್ಲಿ ಹೋಟೆಲ್ಗೆ ವಿಸಿಟ್ ಕೊಡ್ರಿ. ಸೊ ಸಿಗುನು ನೆಕ್ಸ್ಟ್ ಬ್ಲಾಗ್ನಾಗ.